ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ ಹೇಗಿರ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಆತ್ಮವಿಶ್ವಾಸ ಮತ್ತು ಪ್ರಗತಿಯ ಶಕ್ತಿಯು ತುಂಬಿಕೊಂಡಿದೆ. ಸೊ ಹಾಗಾಗಿ ಈ ಒಂದು ರಾಶಿಯವರ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂಥ ಗುರುಜಿ ನಂಬರಿಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಈ ತಿಂಗಳ ಆರಂಭದಲ್ಲಿ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಇದು ನಿಮ್ಮ ಗೃಹ ಮತ್ತು ಕುಟುಂಬ ಕ್ಷೇತ್ರವನ್ನು ಬಲಪಡಿಸುತ್ತದೆ. ಹಣಕಾಸಿನ ಹೊಸ ಅವಕಾಶಗಳನ್ನು ತರ್ತಾನೆ ಮಂಗಳ. ಗುರುಗ್ರಹನ ದೃಷ್ಟಿಯಿಂದ ಧಾರಾಳ ಬೆಂಬಲ ದೊರೆತದೆ, ಆದರೆ ಶನಿ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರ್ತದೆ. ಇದರಲ್ಲಿ ಮೊದಲವಾಗಿ ನೋಡುವುದಾದರೆ ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ, ಪ್ರೀತಿ ಜೀವನದಲ್ಲಿ ಈ ತಿಂಗಳು ಮಿಶ್ರ ಫಲಗಳು ಕಂಡುಬರ್ತದೆ. ದಂಪತಿಗಳ ನಡುವೆ ಕೆಲವು ಸಣ್ಣ ಅಸಮಾಧಾನಗಳು ಬರಬಹುದು, ಆದರೆ ಸ್ಪಷ್ಟ ಸಂವಹನದಿಂದ ಸಮಸ್ಯೆ ಪರಿಹಾರವಾಗ್ತದೆ. ಅವಿವಾಹಿತರಾದ ಸಿಂಹರವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಹೆಚ್ಚು. ಈ ಹೊಸ ಸಂಪರ್ಕದ ಹಿಂದೆ ನಿಜವಾದ ಭಾವನೆಗಳಿರುತ್ತವೆ, ಆದರೆ ತುರ್ತು ನಿರ್ಧಾರ ಕೈಗೊಳ್ಳಬೇಡಿ. ಮಧ್ಯಭಾಗದ ನಂತರ ನಿಮ್ಮ ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ನೋಡುವುದಾದರೆ, ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಹೆಚ್ಚಿನ ಹೊಣೆಗಾರಿಕೆಗಳ ಕಾಲ. ನೀವು ನಾಯಕತ್ವದ ಸ್ಥಾನದಲ್ಲಿದ್ದರೆ ನಿಮ್ಮ ನಿರ್ಧಾರಗಳು ತಂಡದ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಹೊಸ ನಿರ್ಧಾರಗಳು ನಿಮಗೆ ಬರಬಹುದು. ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳ ಯೋಚನೆ ಬಂದರೂ ಕೂಡ ತುರ್ತು ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಡಿ. 22 ನವೆಂಬರ್ ನಂತರ ಸಮಯದ ಹೆಚ್ಚು ಅನುಕೂಲಕರ. ಕಳೆದ ತಿಂಗಳ ಒತ್ತಡ ಕಡಿಮೆ ಆಗಬಹುದು ಮತ್ತು ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತದೆ. ಇನ್ನು ಹಣಕಾಸಿನ ಸ್ಥಿತಿ ಬಗ್ಗೆ ನೋಡುವುದಾದರೆ, ಧನಸ್ಥಿತಿಯಲ್ಲಿ ಚಲನೆಗಳಿವೆ. ಆರಂಭದ 2 ವಾರಗಳಲ್ಲಿ ಖರ್ಚುಗಳು ಹೆಚ್ಚಾಗಬಹುದು, ಮನೆ, ವಾಹನ ಅಥವಾ ಕುಟುಂಬದ ಕಾರಣದಿಂದಾಗಿ. ಆದರೆ ತಿಂಗಳ ಕೊನೆಯಲ್ಲಿ ಲಾಭದಾಯಕ ಅವಕಾಶಗಳು, ಬೋನಸ್ ಅಥವಾ ಬಾಕಿ ಹಣದ ವಾಪಸ್ ಸಂಭವಿಸುತ್ತದೆ. ಮೂಲೆಗಳಲ್ಲಿ ಹಣ ಹೂಡಿಕೆಗೆ ಬದಲು ಸುರಕ್ಷಿತ ಮಾರ್ಗ ಆಯ್ಕೆ ಮಾಡಿ. ಸಣ್ಣ ಹೂಡಿಕೆಗಳು ಮತ್ತು ಉಳಿತಾಯ ನಿಮಗೆ ದೀರ್ಘಾವಧಿಯಲ್ಲಿ ಲಾಭ ಕೊಡುತ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಮಧ್ಯಭಾಗದವರೆಗಿನ ಮಾನಸಿಕ ಒತ್ತಡ, ನಿದ್ರಾಭಂಗ ಅಥವಾ ಶಕ್ತಿ ಕುಗ್ಗುವಿಕೆ ಕಾಣಬಹುದು. ಯೋಗ, ಪ್ರಾಣಾಯಾಮ, ಬೆಳಗಿನ ನಡಿಗೆ ಮುಂತಾದವುಗಳಿಂದ ಮನಸ್ಸು, ದೇಹ ಎರಡೂ ಚೈತನ್ಯದಿಂದ ತುಂಬುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸಿ. ಖಾರ, ಎಣ್ಣೆ, ತೈಲಾಹಾರ ಕಡಿಮೆ ಮಾಡುವುದು ಉತ್ತಮ. ಈ ಒಂದು ರಾಶಿಯವರ ತಿಂಗಳು ನಿಮ್ಮ ಶಕ್ತಿ ಕೇಂದ್ರ, ಆತ್ಮವಿಶ್ವಾಸ ಮತ್ತು ಧೈರ್ಯ. ನೀವು ಯಾವ ಕ್ಷೇತ್ರದಲ್ಲಿರಿ, ನಿಮ್ಮ ನೈಜ ಬೆಳಕು ಮರೆಮಾಡಿಕೊಳ್ಬೇಡಿ. ನಾನು ಶಕ್ತಿವಂತ, ನಾನು ಯಶಸ್ವಿಯಾಗಬಲ್ಲೆ ಎಂಬ ದೃಢ ನಂಬಿಕೆ ನಿಮ್ಮಲ್ಲಿ ಅದ್ಭುತ ಫಲವನ್ನು ನೀಡುತ್ತದೆ. ಭಾನುವಾರಗಳು ಸೂರ್ಯದ ದಿನ. ಬೆಳಗ್ಗೆ ಸೂರ್ಯನಿಗೆ ಆರ್ಘ್ಯ ನೀಡಿ ಧ್ಯಾನ ಮಾಡಿ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ನೋಡುವುದಾದರೆ ನವೆಂಬರ್ ತಿಂಗಳು ಪ್ರಗತಿ, ಆತ್ಮವಿಶ್ವಾಸ ಮತ್ತು ಪುನರಾರಂಭದ ಸಮಯ. ಸಹನೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಕು ಹರಡುತ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಸಿಂಹರಾಶಿಯವರ ನವೆಂಬರ್ ತಿಂಗಳ ಸಂಪೂರ್ಣ ಭವಿಷ್ಯ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಡಿಸ್ಪ್ಲೇ ಆಗುತ್ತಿರುವಂಥ ಗುರೂಜಿ ನಂಬರಿಗೆ ಕಾಲ್ ಮಾಡಿ. ಧನ್ಯವಾದಗಳು.